9/2025 ಜಾತಿ ಸಮೀಕ್ಷೆ ಇಡೀ ರಾಜ್ಯಾದ್ಯಂತ ಪ್ರಾರಂಭವಾಗಿದೆ. ಏನಿವತ್ತು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಹಾಗೂ ಜಿಲ್ಲೆಯ ಎಲ್ಲ ಮಾದಿಗ ಬಂಧುಗಳು ಕಾಲಂ ನಂಬರ್ 61 ಜಾತಿ ಮಾದಿಗ, ಉಪಜಾತಿ ಮಾದಿಗ ಅಂತ ಹೇಳಿ ಎಲ್ಲರೂ ಇದರಲ್ಲಿ ಬಳಸಬೇಕು. ಸಮೀಕ್ಷೆಗೆ ಬಂದಂಥ ಶಿಕ್ಷಕರಿಗೆ ಆಧಾರ್ ಕಾರ್ಡು, ವೋಟರ್ ಐ ಡಿ ಮತ್ತು ಏನು ರೇಷನ್ ಕಾರ್ಡನ್ನು ಅವ್ರಿಗೆ ಸಬ್ಮಿಟ್ ಮಾಡಿ, ಮೂಲ ದಾಖಲಾತಿಗಳನ್ನು ಏನೇನು ಕೇಳ್ತಾರೆ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕು. ಆಧಾರ್ ಕಾರ್ಡಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಕೂಡಲೇ ಆಧಾರ್ ಕಾರ್ಡ್ ಲಿಂಕ್ಗಳನ್ನು ಮಾಡಿಸ್ಕೊಂಡು ಪ್ರತಿ ಮನೆಗೆ ಭೇಟಿ ಕೊಟ್ಟಾಗ ಯಾವುದೇ ಥರದ ಏಕೆ ಏಡಿ ಆದಿ ಕರ್ನಾಟಕ ಅನ್ನೋದು ಬರ್ಸಲೇ ಮಾದಿಗ ಜಾತಿ, ಮಾದಿಗ ಉಪಜಾತಿ ಅಂತ ಹೇಳಿ ಬರ್ಸ್ಬೇಕು ಅಂತೇಳಿ ಜಿಲ್ಲೆಯ ಎಲ್ಲ ವಿದ್ಯಾವಂತರಿಗೆ ಹಾಗೂ ಎಲ್ಲ ಗ್ರಾಮದ ಮುಖಂಡರುಗಳು ಇದನ್ನು ನೋಡ್ಕೊಂಡು ಪ್ರತಿ ಮನೆಗೆ ಬಂದಾಗ ಮಾದಿಗ ಕಲಂ ನಂಬರ್ 61 ಮಾದಿಗ ಜಾತಿ, ಮಾದಿಗ ಉಪಜಾತಿ ಅಂತ ಬರ್ಸ್ಬೇಕು ಅಂತ ಹೇಳಿ ಈ ಮೂಲಕ ನಮ್ಮಲ್ಲಿ ವಿನಂತಿಯಿಂದ ಕೇಳ್ತಾರೆ. ಯಾರು ಅಂತ ಅದೇ ಏನು ವಲಯ ಜಾತಿ ಚಲವಾದಿ ಅಂತಾರಲ್ಲ ಆ ಜಾತಿ 30 ವರ್ಷದಿಂದ ನಿರಂತರವಾಗಿ ಬಟ್ಟೆ ಹಾಕೊಂಡು ಏನಾದರೂ ಬಿಸಿಲು ನೀರು ನೆರಳು ಇಲ್ಲದೆ ಹೋರಾಟ ಮಾಡ್ಕೊಂಡು ಕೇಸ್ಗಳನ್ನ ಹಾಕಿಸ್ಕೊಂಡು ನಾಣಗಳನ್ನು ಕಟ್ಕೊಂಡು ಮಾದಿಗ ಜಾತಿ ಹೋರಾಟ ಮಾಡ್ಕೊಂಡು ಹಿಂದಿಂದಲೂ ಏನು ಒಳಮೀಸಲಾತಿಗೆ ವಿರೋಧವನ್ನು ವ್ಯಕ್ತಪಡಿಸ್ಕೊಂಡು ಒಳಮೀಸಲಾತಿ ಬೇಡ, ಒಳಮೀಸಲಾತಿ ಜಾರಿ ಆದರೆ ನಮಗೆ ಇಲ್ಲಿ 101 ಜಾತಿಗೆ ನಾವು ಹೆಂಗೋ ಕೊಡ್ಕೊಂತ ಇದ್ದೀವಿ ಅಂತ ಇಟ್ಕೊಂಡಿದ್ರು. ಈಗ ಸದಾಶಿವ ಆಯೋಗ ವರದಿ ಜಾರಿ ಆದಮೇಲೆ ಸದಾಶಿವ ಆಯೋಗ ವರದಿಯಲ್ಲಿ ಏನಿತ್ತು 6.5% 7% ಮಾದಿಗರಿಗೆ, 5.5% 5% ವಲಯ ಜಾತಿಗೆ ಮತ್ತು ಇನ್ನು ಇತರೆ ಜಾತಿಗಳಿಗೆ 4%, ಇನ್ನು ಇತರೆ ಏನು ಅಲೆಮಾರಿ ಜನಾಂಗಕ್ಕೆ 1% ಅಂತ ಹೇಳಿ ಸದಾಶಿವ ಆಯೋಗದಲ್ಲಿ ವರದಿ ಜಾರಿಯಾಗಿತ್ತು. ಇದನ್ನ ಇಂಪ್ಲಿಮೆಂಟ್ನ ಜಾರಿ ಮಾಡಿದರೆ ರಾತ್ರೋರಾತ್ರಿ ಏನೋ ಮಾಡ್ಕೊಂಡು ಅಷ್ಟೂ ದಿನ ನಮ್ಮ ಬಗ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದರು. 3 ದಿನದಲ್ಲಿ ಚೇಂಜ್ ಆಗಿ ನಮಗೆ ಮೋಸ ಮಾಡಿದ್ರು. ಈಗ ಅದಕ್ಕೋಸ್ಕರ ಮತ್ತೆ ಜನಸಂಖ್ಯೆ ಆಧಾರದ ಮೇಲೆ ಏನಾದರೂ 0.5% 1% ಜಾಸ್ತಿ ಆಗ್ಬೋದು. ಹಾಗಾಗಿ ಎಲ್ಲ ಮಾದಿಗ ಸಮುದಾಯದ ಜಾತಿ ಇರ್ತಕ್ಕಂಥ ಎಲ್ಲರೂ ಆದಿ ಕರ್ನಾಟಕ ಏಕೆ ಅನ್ನೋದು ಬರೆಸ್ತಾರೆ. ಮಾದಿಗ ಕಾಲಂ ನಂಬರ್ 61 ಮಾದಿಗ ಅಂತಲೇ ಬರೆಸ್ಬೇಕು ಅಂತ ಹೇಳಿ ಇಡೀ ಜಿಲ್ಲೆಯ, ತಾಲೂಕಿನ, ಪಟ್ಟಣದ, ಗ್ರಾಮದ ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಕ್ಯಾಸ್ಟ್ ಅಂಡ್ ಇನ್ಕಮಲ್ಲಿ ಏನು ಮಾದಿಗ ಜಾತಿಗೆ ಕೊಡ್ತಕ್ಕಂಥದ್ದು ಆದಿ ಕರ್ನಾಟಕ ಅಂತ ಕೊಡ್ತಿದ್ವಿ. ಅದ್ರ ಬದಲಾಗಿ ಈಗ ಪ್ರವರ್ಗ ಎ ಅಂತ ನಮ್ಮನ್ನ ಡಿಕ್ಲೇರ್ ಮಾಡಿದರೆ ಎ ವರ್ಗದಲ್ಲಿ ಮಾದಿಗ ಅಂತಲೇ ನಮಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾರೆ. ಈಗ ಆಲ್ರೆಡಿ ಕೆಲವು ಜಿಲ್ಲಾಡಳಿತದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಕೊಡ್ತಾ ಇದ್ದಾರೆ. ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸಹ ಅದು ಮಾನ್ಯ ಜಿಲ್ಲಾಧಿಕಾರಿ ತಹಶೀಲ್ದಾರ್ಗೆ ಆದೇಶ ಮಾಡಿ ಸರ್ಕಾರ ಮಾಡಿದ್ದಾರೆ. ಅದರ ಇಂಥ ಗೊಂದಲಗಳನ್ನ ಬಗೆಹರಿಸೋದಕ್ಕೆ ನಮಗೆ ಮಾದಿಗ ಅಂತಲೇ ಜಾತಿ ಸರ್ಟಿಫಿಕೇಟ್ ಕೊಡಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ. ಆಮೇಲೆ ಇನ್ನೊಂದು ಸರ್, ಒಳ ಮೀಸಲಾತಿ ಜಾರಿ ಆದ್ಮೇಲೆ ಒಂದು ಅಂಕಿಅಂಶದ ಪ್ರಕಾರ 39 ಲಕ್ಷ ಮಾದಿಗರು, 34 ಲಕ್ಷ ವಲಯರು ಅಂತ ಹೇಳಿ ಅಂಕಿಅಂಶ ಬಂದಿದೆ. ಆದರೂ ಕೂಡ 4,70,000 ಜನ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತಲೇ ಬರ್ಸಿದ್ದಾರೆ. ಯಾಕೆಂದ್ರೆ ಅಧಿಕೃತವಾಗಿ ಯಾವ ಜಾತಿ ಉಪಜಾತಿ ಬರುತ್ತಲೇ ಇದ್ರೆ ಬಹಳ ತೊಂದರೆ ಆಗುತ್ತೆ. ಅದನ್ನು ದಯಮಾಡಿ ನಮ್ಮ ಮಾದಿಗ ಬಂಧುಗಳು ಎಲ್ಲೇ ಇರಲಿ, ಉಪಜಾತಿ ಆಗಲಿ ಜಾತಿ ಆಗಲಿ ಮಾದಿಗ ಅಂತಲೇ ಬರೆಸ್ಬೇಕು. ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತ ಖಂಡಿತ ಅದನ್ನ ನಮೂದಿಸಬಾರದು ಅಂತ ಹೇಳಿ ಒತ್ತಡ ಆಗ್ತಾ ಏನು ಎಲ್ಲಿ ಯಾರೇ ಇರಲಿ ಮಾದಿಗ ಅಂತ ನಮೂದಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ.